ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಪಿಸೋರ್ನ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಗೈಸ್ ನಾನಿವತ್ತು ಇನ್ನೊಂದು ವೈರಲ್ ರೆಸಿಪಿ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ ಬನ್ ಪಿಜ್ಜಾ. ಸೊ ಇದು ತುಂಬಾ ಈಸಿ ಅಂತಲೇ ಹೇಳ್ಬೋದು. ಸೊ ನಾನು ಆಲ್ರೆಡಿ ಬ್ರೆಡ್ ಪಿಜ್ಜಾ ತೋರಿಸಿದ್ದೀನಿ. ಸೊ ಬನ್ ಪಿಜ್ಜಾನು ಈ ರೀಸೆಂಟಾಗಿ ತುಂಬಾ ವೈರಲ್ ಆಗಿತ್ತು. ಸೊ ನಾನು ಅದನ್ನು ಟ್ರೈ ಮಾಡಿ ನೋಡೋಣ ಹೇಗಿರುತ್ತೆ, ಸೊ ಬ್ರೆಡ್ಗೂ ಬನ್ಗೂ ಏನು ಡಿಫ್ರೆನ್ಸ್ ಇರುತ್ತೆ ಅಂತ ಟ್ರೈ ಮಾಡಿ ನಿಮ್ಮ ಮುಂದೆ ಆ ರಿವ್ಯೂನ ಹೇಳೋಣ ಅಂತೇಳಿ ನಾನಿವತ್ತು ಟ್ರೈ ಮಾಡ್ತಾ ಇದ್ದೀನಿ. ಸೊ ಪಿಜ್ಜಾಗೆ ಏನು ಟಾಪಿಂಗ್ಸ್ ಎಲ್ಲ ಬೇಕು, ಅದೇನು ಮಿಕ್ಸ್ ಮಾಡ್ಕೊಬೇಕು, ಸೇಮ್ ಎಲ್ಲ ಅದೇ ಥರನೇ. ಸೊ ತುಂಬ ಟೈಮ್ ಮಾಡೋದು ಬೇಡ. ಸೊ ನಾನು ಆಲ್ರೆಡಿ ಇಲ್ಲಿ ಪನ್ನೀರನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ ಕ್ಯೂಬ್ಸ್ ಆಗಿ. ಸೊ ಅದಕ್ಕೇ ನಾರ್ಮಲ್ ಕ್ಯಾಪ್ಸಿಕಮ್ ಕಾರ್ನ್ ಎಲ್ಲ ಹಾಕಬೇಕು. ಸೊ ಹೇಗಿರುತ್ತೆ, ಹೇಗೆ ಮಾಡೋದು ಅಂತ ಸೊ ನಾನು ಈ ವಿಡಿಯೋಲಿ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಫುಲ್ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ನಾನು ಇವಾಗ ಏನೇನು ಮಿಕ್ಸ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಗೈಸ್. ಇವಾಗ ಏನು ಪನ್ನೀರ್ ಜೊತೆಗೇ ನಾನು ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ, ಆಮೇಲೆ ಸ್ವಲ್ಪ ಕೊರಿಯಂಡರ್, ಓಕೆನಾ. ಅದಾದಮೇಲೆ ಕೆಚಪ್ಪು ಸಾಸ್ ಎಲ್ಲ ಏನಿರುತ್ತಲ್ಲ ಅದೆಲ್ಲ ಹಾಕಬೇಕು. ಸೊ ಫಸ್ಟು ನಾನು ಶೆಜ್ವಾನು ಪಿಜ್ಜಾ ಸಾಸು ಅದೆಲ್ಲ ಹಾಕ್ತಾಯಿದ್ದೀನಿ. ಸೊ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟು ಮಯೋನೀಸ್ ಹಾಕ್ತಾಯಿದ್ದೀನಿ. ಸೊ ಪಿಜ್ಜಾಗೆ ಆಮೇಲೆ ಪಿಜ್ಜಾದು ಸಾಸ್ ಬರುತ್ತಲ್ವ, ಅದು ಪಿಜ್ಜಾ ಸಾಸನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದನ್ನೆಲ್ಲ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಕಾರ್ನ್ ಮತ್ತು ಆನಿಯನ್ ಎರಡೂ ಹಾಕ್ಕೋಬೇಕು. ಸೊ ಇದನ್ನು ಸ್ವಲ್ಪ ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಕಾರ್ನ್ ಮತ್ತು ಆನಿಯನ್ ಹಾಕ್ತಾಯಿದ್ದೀನಿ, ಓಕೆನಾ. ನೆಕ್ಸ್ಟು ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗ್ಯಾನೋ ನಾನು ಡೈರೆಕ್ಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ. ಸೊ ಆರಿಗ್ಯಾನೋ ಆ್ಯಂಡ್ ಚಿಲ್ಲಿ ಫ್ಲೇಕ್ಸ್, ಎಸ್ ಗೈಸ್. ಇವಾಗ ಇದಿಷ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದು ಬಂದು ಟಾಪಿಂಗ್ಸ್ಗೆ, ಓಕೆನಾ. ಸೊ ನೋಡಿ, ಬೇಕಿದ್ದರೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಬೋದು. ಸೊ ನಾನು ಆ್ಯಡ್ ಮಾಡ್ಕೊತಾ ಇಲ್ಲ, ಯಾಕಂದರೆ ಸಾಸಲ್ಲಿ ಆಲ್ಮೋಸ್ಟ್ ಅದರಲ್ಲೇ ಸ್ವಲ್ಪ ಸಾಲ್ಟ್ ಇದ್ದೇ ಇರುತ್ತೆ. ಸೊ ಒಂದು ಬ್ರೆಡ್ಡಲ್ಲೂ ಸಾಲ್ಟ್ ಇರುತ್ತಲ್ವ ಬನ್ನಲ್ಲಿ, ಅದಕ್ಕೋಸ್ಕರ. ಸೊ ನೋಡಿ ಈ ಥರ. ಆ್ಯಂಡ್ ಇದಕ್ಕೆ ಇನ್ನೊಂದು ಸ್ವಲ್ಪ ಆನಿಯನ್ನ ಹಾಕೋತೀನಿ. ಆನಿಯನ್ನ ದೊಡ್ಡದಾಗಾದರೂ ಕಟ್ ಮಾಡ್ಕೊಬೋದು, ಚಿಕ್ಕದಾಗಾದರೂ ಕಟ್ ಮಾಡ್ಕೊಬೋದು. ಬಟ್ ನಾನು ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಅದ್ರ ಒಳಗಡೆ ನೀಟಾಗಿ ಕೂರುತ್ತಲ್ವ. ಯಾಕಂದರೆ ಬನ್ ಅಂದರೆ ತುಂಬ ದೊಡ್ಡದಾಗಿರಲ್ಲ, ಚಿಕ್ಕದಾಗಿರುತ್ತೆ. ಪಿಜ್ಜಾ ಆದರೆ ದೊಡ್ಡದಾಗಿರುತ್ತೆ, ಅದ್ರ ಮೇಲೆ ಸ್ಲೈಸ್ ಆ ಥರ ಇಟ್ಕೊಬೋದು, ಡೈಸ್ ಥರ ಕಟ್ ಮಾಡ್ಕೊಂಡು. ಸೊ ಬನ್ನಲ್ವ ಅಂತ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಪನ್ನೀರೆಲ್ಲ ಇದೆಯಾ, ಸೊ ಓಕೆನಾ. ಸೊ ಇವಾಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತ ಅಂದರೆ ಸೇಮ್ ಬನ್ನ ಹಾಫ್ ಕಟ್ ಮಾಡ್ಕೊಬೇಕು. ಸೊ ನೋಡಿಕೊಂಡು ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ. ಬನ್ನ ಮಾತ್ರ ಕಟ್ ಮಾಡ್ಕೋಬೇಕು, ನಿಮ್ಮ ಕೈನ ಅಲ್ಲ. ನಂಗೆ ಹೇಳಕ್ಕೆ ಹೋಗಿ ಆಮೇಲೆ ನಾನೇ ಮಾಡ್ಕೊತೀನಿ ನೋಡಿ ಗೈಸ್, ಈ ಥರ, ಓಕೆನಾ. ಸೊ ಈ ಥರ ಮಾಡಾದಮೇಲೆ ನೆಕ್ಸ್ಟು ನಾನು ಏರ್ ಫ್ರೈಯರಲ್ಲಿ ಇಟ್ಕೋತಾ ಇದ್ದೀನಿ ಡೈರೆಕ್ಟಾಗಿ ಗೈಸ್. ಇವಾಗ ಬನ್ನ ಹಾಫ್ ಮಾಡಿದ್ನಲ್ಲ ಅದ್ರ ಮೇಲೆ ಈ ಟಾಪಿಂಗ್ಸ್ನೆಲ್ಲ ಹಾಕ್ಕೋಬೇಕು ನೋಡಿ ಈ ಥರ. ಸೊ ಇದರಲ್ಲೇ ಪನ್ನೀರ್ ಇದೆ, ಕಾರ್ನ್ ಇದೆ, ನೋಡಿ ಈ ಥರ ಹಾಕ್ಕೊಬೇಕು. ಸೊ ನಿಮಗೆ ಎಷ್ಟು ಜಾಸ್ತಿ ಬೇಕು ಅಂದರೆ ಜಾಸ್ತಿ, ನಾನು ಜಾಸ್ತಿನೇ ಹಾಕಿದ್ದೀನಿ ಟಾಪಿಂಗ್ಸ್ನ. ಸೊ ಇದರಲ್ಲೇ ಪನ್ನೀರ್, ಆನಿಯನ್, ಕಾರ್ನ್ ಎಲ್ಲ ಇದೆ. ಸೊ ಇದನ್ನ ಇವಾಗ ನಾನು ಏರ್ ಫ್ರೈಯರ್ ಒಳಗಡೆ ಇಟ್ಕೊತೀನಿ. ಸೊ ಇನ್ನೊಂದು ಹಾಫ್ ಬ್ರೆಡ್ಗೂ ಬನ್ಗೆ ಸೇಮ್ ಈ ಟಾಪಿಂಗ್ಸ್ನೆಲ್ಲ ಹಾಕ್ತಾಯಿದ್ದೀನಿ. ಸೊ ತುಂಬ ಈಸಿ ಗೈಸ್. ನಿಮ್ಮ ಮನೇಲಿ ಸ್ನ್ಯಾಕ್ಸ್ ಏನಾದರೂ ಮಾಡಬೇಕು, ಮಕ್ಕಳಿದ್ದಾರೆ ಪದೇ ಪದೇ ಕೇಳ್ತಾ ಇರ್ತಾರೆ ಏನಾದರೂ ಸ್ನ್ಯಾಕ್ಸ್ ಅಂತ ಅಂದರೆ ಈಸಿಯಾಗಿ ಮಾಡ್ಬೋದು. ಆ್ಯಂಡ್ ಗೆಸ್ಟ್ಗಳು ಬಂದರೂ ಈಸಿಯಾಗಿ ಮಾಡ್ಕೊಬೋದು. ಏನು ಮನೇಲಿರೋದೇ ಕ್ಯಾಪ್ಸಿಕಮ್, ಕಾರ್ನ್ ಅದೆಲ್ಲ ಮನೇಲಿ ಇದ್ದೇ ಇರುತ್ತೆ. ಪನ್ನೀರ್ ಅಂತೂ ಇವಾಗ ಆಲ್ಮೋಸ್ಟ್ ಎಲ್ಲರ ಮನೇಲೂ ಇರುತ್ತೆ. ಸೊ ಪನ್ನೀರ್ ಇರಲ್ಲ ನಮ್ಮ ಮನೇಲಿ, ಅದಿರಲ್ಲ, ಚೀಸ್ ಇರಲ್ಲ ಅಂತ ಹೇಳೋದೇ ಇಲ್ಲ, ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಬಿಕಾಸ್ ಈ ವೈರಲ್ ಆಗ್ತಿರೋ ರೆಸಿಪಿ ನೋಡೋರು ಒಂದೊಂದು ಟ್ರೈ ಮಾಡೋಣ ಅಂತ ಎಲ್ಲರ ಮನೇಲೂ ತರಿಸಿರ್ತೀರ. ಸೊ ಈಸಿಯಾಗಿ ಆರಾಮಾಗಿ ಮಾಡ್ಕೊಬೋದು. ಸೊ ಇವಾಗ ಇದನ್ನು ಏರ್ ಫ್ರೈಯರಲ್ಲಿ ಇಟ್ಕೊಂಡು, ಸೊ ಇನ್ನೊಂದು ಸ್ಪೂನಷ್ಟು ಉಳಿದಿದೆ, ಅದನ್ನು
ಇದ್ರ ಮೇಲೆ ಹಾಕ್ಕೊಂಡ್ಬಿಡ್ತೀನಿ. ಇವಾಗ ಇದ್ರ ಮೇಲೆ ಚೀಸ್ ಹಾಕ್ಕೊಂಡ್ರೆ ಆಯಿತು ಗೈಸ್, ಅಷ್ಟೇ, ಇನ್ನೇನಿಲ್ಲ. ಸೊ ನಾನು ಇವಾಗ ಇದ್ರ ಮೇಲೆ ಪಿಜ್ಜಾ ಚೀಸ್ ಏನಂತಾರೆ ಮೊಜರೆಲ್ಲ, ಅದನ್ನು ನಾನು ಈ ಬನ್ ಮೇಲೆ ಹಾಕ್ಕೋತಾ ಇದ್ದೀನಿ. ಸೊ ನಿಮಗೆ ಇವಾಗ ಕಾಣಿಸಲ್ಲ, ಬಟ್ ಆಮೇಲೆ ರೆಸಿಪಿ ಆಗುತ್ತಲ್ಲ ಅವಾಗ ಕಾಣಿಸುತ್ತೆ. ನೋಡೋಣ ಹೇಗಿರುತ್ತೆ ಅಂತ. ಇದರಲ್ಲೆಲ್ಲ ಏನು ಡೌಟ್ ಇಲ್ಲ ಗೈಸ್, ಇದೆಲ್ಲ ಚೆನ್ನಾಗೇ ಇರುತ್ತೆ. ಯಾಕಂತ ಅಂದರೆ ಇದಕ್ಕೂ ಮುಂಚೆ ನಾನು ಆಲ್ಮೋಸ್ಟ್ ಟ್ರೈ ಮಾಡಿದ್ದೀನಿ, ಚೆನ್ನಾಗಿರುತ್ತೆ. ಆ್ಯಂಡ್ ಡಿಫ್ರೆಂಟ್ ಏನಲ್ವಲ್ಲ, ಎಲ್ಲ ಅದೇ ಕಾರ್ನ್ ಅದೇ ಚೀಸ್ ಅಲ್ವಾ, ಸೊ ನಾಟ್ ಬ್ಯಾಡ್ ಅನಿಸುತ್ತೆ. ಎಸ್, ಇವಾಗ ಇದನ್ನು ಒಂದು 5 ಮಿನಿಟ್ಸ್ ನಾನು ಬೇಕ್ ಮಾಡ್ಕೊತೀನಿ, ಸೇಮ್ ಪಿಜ್ಜಾ ಇದರಲ್ಲೇ ಇಟ್ಬಿಟ್ಟು. ಸೊ ಇವಾಗ ಏರ್ ಫ್ರೈಯರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇನ್ನು ನೀಟಾಗಿ ಇಡಬೇಕು, ಓಕೆನಾ? ಸೊ ಎರಡನ್ನೂ ನೀಟಾಗಿ ಇಟ್ಟಿದ್ದೀನಿ. ಸೊ ಟಾಪಿಂಗ್ಸೇ ಜಾಸ್ತಿ ಆಯಿತು ಅನಿಸುತ್ತೆ, ಫುಲ್ ಲೋಡೆಡ್ ಟಾಪಿಂಗ್ಸ್ ಹಾಕ್ಬಿಟ್ಟಿದ್ದೀನಿ. ಸೊ ಪಿಜ್ಜಾನೇ ಸೆಲೆಕ್ಟ್ ಮಾಡಿದ್ದೀನಿ. ಫೈವ್ ಮಿನಿಟ್ಸ್ ನಾನು ಇಡ್ತಾ ಇದ್ದೀನಿ. 5 ಮಿನಿಟ್ಸ್ ಆದರೆ ಸಾಕು, ಯಾಕಂದರೆ ಬನ್ನಲ್ವಾ, ಬೇಗ ರೋಸ್ಟ್ ಆಗಿಬಿಡುತ್ತೆ. ಆ್ಯಂಡ್ ಅದ್ರ ಮೇಲೆ ಟಾಪಿಂಗ್ಸು ಅಷ್ಟೇ ಬೇಗ ಬೇಯುತ್ತೆ. ಸೊ ನೋಡೋಣ 5 ಮಿನಿಟ್ಸ್ ಆದಮೇಲೆ ಇದು ಯಾವ ಥರ ಬರುತ್ತೆ ಆ್ಯಂಡ್ ಟೇಸ್ಟ್ ಮಾಡೋಕ್ಕೆ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ನಿಮ್ಗೊಂದು ಬ್ರೇಕ್. ಆ್ಯಂಡ್ ಗೈಸ್, ಬನ್ ಪಿಜ್ಜಾ ರೆಡಿಯಾಗಿದೆ. ಸೊ ನೋಡೋಣ ಹೇಗೆ ಬಂದಿದೆ ಅಂತ. ವಾವ್ ಗೈಸ್, ಫುಲ್ ಚೀಸಿಯಾಗಿ ಸಖತ್ತಾಗಿ ಬಂದಿದೆ. ಸಖತ್ ಬಿಸಿ ಇದೆ ಗೈಸ್. ಎಸ್, ಆ್ಯಂಡ್ ಗೈಸ್ ನೀವು ನೋಡ್ತಾ ಇರ್ಬೋದು ಏನು ಸಖತ್ತಾಗಿ ಬಂದಿದೆ ಅಂದರೆ, ನೋಡಿ, ಚಂಚದಾನ್ ಬನ್ ಪಿಜ್ಜಾ. ಆ್ಯಂಡ್ ಬನ್ನೆಲ್ಲ ಫುಲ್ ನೋಡಿ ಕ್ರಿಸ್ಪಿ ಕ್ರಿಸ್ಪಿ ಆ್ಯಂಡ್ ಮಧ್ಯದಲ್ಲಿ ಮಾತ್ರ ಸಾಫ್ಟಾಗಿ ಟಾಪಿಂಗ್ಸ್ಗಳು. ಗೈಸ್ ಇದನ್ನು ಕಟ್ ಮಾಡ್ತೀನಿ. ಸೊ ವಾವ್, ಬಿಸಿ ಇರೋದ್ರಿಂದ ಕಟ್ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಆ್ಯಂಡ್ ಕಟ್ಟಾಗುತ್ತೋ ಇಲ್ಲೋ ಅಂತಲೂ ಗೊತ್ತಿಲ್ಲ, ಬಟ್ ಕಟ್ ಮಾಡಿದೆ. ಎಸ್, ಸಖತ್ತಾಗಿ ಬಂದಿದೆ ಗೈಸ್. ಚೀಸ್ ಅಂತೂ ಚೆನ್ನಾಗಿ ಮೆಲ್ಟಾಗಿದೆ ನೋಡಿ. ಆ್ಯಂಡ್ ಟೇಸ್ಟ್ ನೋಡೋಕ್ಕೆ ಸ್ವಲ್ಪ ಬಿಸಿ ಇದೆ ಗೈಸ್, ಒಂದೇ ಸತಿ ಟೇಸ್ಟ್ ನೋಡೋಕ್ಕಾಗಲ್ಲ. ಬಿಸಿದೆ. ನಾನು ಮೊದಲನೇ ಹೇಳಿಲ್ವಾ, ಇದ್ರ ಟೇಸ್ಟ್ ಏನು ಡಿಫ್ರೆನ್ಸ್ ಆಗಲ್ಲ, ಅಂದರೆ ಚೆನ್ನಾಗಿರಲ್ಲ ಅಂತ ಏನು ಅನಿಸಲ್ಲ, ಚೆನ್ನಾಗಿರುತ್ತೆ ಅಂತ. ನೋಡಿ, ಈ ಕಡೆ ಚೀಸ್ ಎಲ್ಲ ಇಳಿದು ಬಿಟ್ಟಿದೆ ಗೈಸ್. ಆ್ಯಂಡ್ ಇದನ್ನೆಲ್ಲ ತಿಂತಿದ್ರೆ ನನಗೆ ಏನು ಅನಿಸ್ತಿದೆ ಅಂದರೆ, ನಾವು ಅಲ್ಲಿ ಇಲ್ಲಿ ಬೇಕ್ರಿಗೆ ಹೋಗೋದೇ ವೇಸ್ಟ್ ಅಂತ ಅನಿಸ್ತದೆ. 10 ನಿಮಿಷ ಮನೇಲಿ ನಿಂತದಕ್ಕೆ ಟೈಮ್ ಕೊಟ್ಬಿಟ್ರೆ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಗೈಸ್ ನಮಗೇನೆ. ಯಾಕಂದರೆ ರೀಸೆಂಟಾಗಿ ನಾವು ಒಂದು ಕಡೆ ಬರ್ಗರ್ ತಿನ್ನಕ್ಕೆ ಹೋಗಿದ್ವಿ ಆಯಿತಾ, ಅದನ್ನು ನಾನು ಇವತ್ತು ನೆನೆಸ್ಕೊಂಡ್ರೆ ನನಗೆ ಅನಿಸ್ತೈತೆ, ಅಷ್ಟೆಲ್ಲ ದುಡ್ಡು ವೇಸ್ಟ್ ಮಾಡಿ ಚೆನ್ನಾಗಿಲ್ದಿರೋ ಬರ್ಗರ್ ಅದು ಒಂಥರ ತಿಂದ್ವಿ ಅಂತ ನಮ್ಮ ಮನಸ್ಸಿಗೆ ಸ್ಯಾಟಿಸ್ಫೈಯೇ ಆಗಿರಲಿಲ್ಲ, ಆದ್ರೂ ತಿನ್ಕೊಂಬಂದಿದ್ವಿ, ಇನ್ನೇನು ಮಾಡೋದು, ತೊಗೊಂಡ್ಬಿಟ್ಟಿದ್ದೀವಲ್ಲ ಅಂತ. ಸೊ ಇದನ್ನು ತಿಂದವಾಗ ನಂಗೆ ಅನಿಸ್ತಾ ಇದೆ ಏನಂದರೆ, ಅಲ್ಲಿ ಇಲ್ಲಿ ಹೋಗೋದೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದಕ್ಕಿಂತ ಇದನ್ನು ಆರಾಮಾಗಿ ಮಾಡ್ಕೊಬೋದು. ಟೇಸ್ಟ್ ಕೂಡ ಸಖತ್ತಾಗಿದೆ ಗೈಸ್. ಆ್ಯಂಡ್ ಪನ್ನೀರು ಸುಮ್ಮನೆ ಆ ಬರ್ಗರ್ ಅಂತೆ ಇದು, ಬಟ್ ಎಲ್ಲ ಕಡೆ ಚೆನ್ನಾಗಿರೋದು ಅಂತ ಹೇಳಲ್ಲ, ಬಟ್ ಒಂದೊಂದು ಕಡೆ ಚೆನ್ನಾಗಿರಲ್ಲ ಅಲ್ವ. ಸೊ ಅಲ್ಲೆಲ್ಲ ಇನ್ವೆಸ್ಟ್ ಮಾಡೋ ಬದಲು ಮನೇಲಿ ಒಂದು ಇಷ್ಟಕ್ಕೊಂದು ಇನ್ವೆಸ್ಟ್ ಮಾಡಿ ಒಂದು 500 ಸುಮಾರು ಐಟಮೇ ಬಂದುಬಿಡುತ್ತೆ, ಚೀಸ್ ಗೀಸ್ ಎಲ್ಲ ಬಂದುಬಿಡುತ್ತೆ ಒಂದು ಸತಿಗಲ್ಲ, ನೀವು ಆಲ್ಮೋಸ್ಟ್ ಒಂದು
3-4 ಟೈಮ್ಸ್ ಅಂತೂ ಆರಾಮಾಗಿ ಯೂಸ್ ಮಾಡ್ಕೊಬೋದು. ಸೊ ಅದೆಲ್ಲ ಯೂಸ್ ಮಾಡ್ಕೊಂಡು ಒಂದು 10 ನಿಮಿಷ ನಮ್ಮ ಟೈಮ್ನ ಇನ್ವೆಸ್ಟ್ ಮಾಡಿದ್ರು ಅಂತೂ ಸಖತ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಲೇ ಹೇಳ್ತೀನಿ. ಸೊ ನನಗಂತೂ ಸಖತ್ ಇಷ್ಟ ಆಯಿತು ಗೈಸ್. ನೋಡಿ ನಂಗೆ ಬಿಡೋಕ್ಕೆ ಮನಸ್ಸು ಬರ್ತಾಯಿಲ್ಲ, ತಿಂದು ಮುಗಿಸ್ಬಿಡ್ಬೇಕು ಅಂತ ಅನ್ನಿಸ್ತೈತೆ. ಓಕೆ. ಪನ್ನೀರು ಅಷ್ಟೇ ನೀಟಾಗಿ ಅದು ಏನಂತಾರೆ ಬೆಂದಿದೆ, ಸಾಫ್ಟಾಗಿದೆ, ಹಸಿ ವಾಸನೆ ಅದೆಲ್ಲ ಇಲ್ಲವೇ ಇಲ್ಲ ಪನ್ನೀರು. ಆ್ಯಂಡ್ ಗೈಸ್ ಇದೊಂದು ತುಂಬ ಚೆನ್ನಾಗಿದೆ. ಸೊ ಇದೂ ಅಷ್ಟೇ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಮಿಸ್ ಮಾಡೋಕ್ಕೆ ಹೋಗಬೇಡಿ, ಈಸಿಯಾಗಿ ಮಾಡ್ಬೋದು. ಸೊ ಮಕ್ಕಳಿರ್ಬೋದು, ಮನೆಯಿಂದ ಮಕ್ಕಳು ಯಾರು ನೀವು ದೊಡ್ಡೋರಿಗೆ ಕೊಟ್ಟರು ಈ ರೆಸಿಪಿ ತುಂಬಾ ಇಷ್ಟಪಡ್ತಾರೆ. ಆ್ಯಂಡ್ ರಿವ್ಯೂ ಕೂಡ ನಾನು ಹೇಳ್ತಾ ಇದ್ದೀನಲ್ಲ ತುಂಬ ಚೆನ್ನಾಗಿದೆ. ಕಣ್ಣು ಮುಚ್ಕೊಂಡು ಇದನ್ನು ನೀವು ಮಾಡ್ಕೊಂಡು ತಿನ್ಬೋದು ಈಸಿಯಾಗಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಇನ್ನೊಂದು ವೈರಲ್ ರೆಸಿಪಿ ಜೊತೆ ಸಿಗ್ತೀನಿ. ಅಥವಾ ನಿಮಗೆ ಯಾವ್ದಾದ್ರು ವೈರಲ್ ರೆಸಿಪಿ ಮಾಡಿ ನೋಡಿ ಹೇಗಿದೆ ಅಂತ ಟ್ರೈ ಮಾಡಬೇಕು ಅನ್ನೋದಿದ್ದರೆ ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬಾಯ್ ಗಾಯ್. ತಿಂದಿದ್ದು ಜಾಸ್ತಿ ಆಗ್ತಾ ಇದೆ. ಬಾಯ್ ಗಾಯ್ಸ್.